day 1, extra for day 1. And this is just like that. Day 2, extra for day 2. And if I required, day 3, extra for day 3. And this is in case if I require. This is extra, just in case if I require. This is for emergency. ನಮಸ್ಕಾರ. ಈ ಥರ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಬಸ್ಸಲ್ಲಿ ಕೂತ್ಕೊಂಡು ನನ್ನ ಗ್ಯಾಂಗ್ ಜೊತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಎಲ್ಲೋದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಹೇಳಲಿಕ್ಕೆ ನಾನು ರೆಡಿ ಇದ್ದೀನಿ. ಕೇಳಲಿಕ್ಕೆ ನೀವು ರೆಡಿ ಇದ್ದೀರಲ್ಲ? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದನ್ನು ಮರಿಬೇಡಿ. ಸೊ ತಿಳ್ಕೊಳ್ಳೋಣ ಏನೆಲ್ಲ ಮಾಡಿದ್ವಿ ಅಂತ. ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೆಲ್ಕಮ್ ಟು ಮಸಾಲಾ ಡಬ್ಬ. ನಾನು ಲಾವಣ್ಯ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮಗೊಂದು ಟೀ ಬ್ರೇಕ್ ಕೊಟ್ಟಿದ್ದು. ಟೀ ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ನಮ್ಮ ಡೆಸ್ಟಿನಿ ಕಡೆ ಹೊರಟೇ ಬಿಟ್ವಿ. ರೀಚ್ ಆಗುವಾಗ ಕತ್ತಲಾಗಿತ್ತು. ನಮಗೋಸ್ಕರ ಒಂದು ಜೀಪ್ ಸಹ ಬಂದಿತ್ತು. ಆ ಜೀಪಲ್ಲಿ ನಮ್ಮ ಲಗೇಜನ್ನೆಲ್ಲ ಲೋಡ್ ಮಾಡಿಕೊಂಡು ನಾವು ಹೊರಟ್ವಿ ನಮ್ಮ ಹೋಮ್ ಸ್ಟೇ ಕಡೆಗೆ. ನಮ್ಮ ಹೋಮ್ ಸ್ಟೇ ಇದ್ದಿದ್ದು, ನಾವು ಬುಕ್ ಮಾಡಿದಂಥ ಹೋಮ್ ಸ್ಟೇ ಇದ್ದಂಥ ಜಾಗದ ಹೆಸರು ಮಡೆನಾಡು ಅನ್ನುವಂಥ ಜಾಗದಲ್ಲಿ. ಈ ಜಾಗದ ಬಗ್ಗೆ ಹಾಗೂ ಹೋಮ್ ಸ್ಟೇಯ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬೆಳಗ್ಗೆ. ನೋಡಿ, ನಾವು ಬರುವಾಗ ಚಂದಮಾಮ ನಮ್ಮನ್ನು ಸ್ವಾಗತ ಮಾಡೋಕ್ಕೆ ಕಾಯ್ತಾ ನಿಂತಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ, ಹುಣ್ಣಿಮೆ ಚಂದ್ರನ ಬೆಳಕಲ್ವಾ? ನನ್ನ ಫ್ರೆಂಡ್ಸ್ ಅಂತೂ ಫೋಟೋ ತೆಗಿಯೋಕ್ಕೆ ಎಲ್ಲಿ ಚಾನ್ಸ್ ಸಿಕ್ಕಿದ್ರು ಮಿಸ್ ಅಂತೂ ಮಾಡದೆ ಪೋಸ್ ಕೊಡ್ತಾರೆ. ಬಂದ ನಂತರ ಫ್ರೆಶ್ ಆಗಿ ಕೂತ್ಕೊಂಡು ಹರಟೆ ಹೊಡಿಯೋಕ್ಕೆ ಶುರು ಮಾಡೇ ಬಿಟ್ವಿ. ಮಾತಾಡಿದ್ವಿ, ನಕ್ಕಿದ್ವಿ, ಗಮ್ಮತ್ತಲ್ಲಿ ಮಜಾ ಮಾಡಿದ್ವಿ. ಸೊ ಹಸಿವಾಗಿತ್ತು, ಹೊಟ್ಟೆ ಚೊರಗೊಟ್ಟೋಕ್ಕೆ ಶುರುವಾಗಿತ್ತು. ಸೊ ಈಗ ನಮಗೆ ರಾತ್ರಿ ಊಟಕ್ಕೆ ತಂದು ಕೊಟ್ಟಿದ್ರು. ವೈಟ್ ರೈಸು, ದಾಲು, ಟೊಮೆಟೊ ಸಾರು, ಅಕ್ಕಿ ರೊಟ್ಟಿ, ಪಲ್ಯ ಹಾಗೂ ಚಿಕನ್ ಸಹ ಇತ್ತು. ಇದೆಲ್ಲ ನಮ್ಮ ಊಟ ಆಗುವಾಗ ಅಲ್ಲಿ ನಮಗೆ ಫೈರ್ ಕ್ಯಾಂಪಿಗೆ ರೆಡಿ ಮಾಡಿ ಕೊಟ್ಟಿದ್ದು. ಸ್ವಲ್ಪ ಗಮ್ಮತ್ತು ಮಾಡೋಣ ಹಾಗೂ ಫ್ರೆಂಡ್ನ ಬರ್ಡೇ ಸಹ ಇತ್ತು. ಫ್ರೆಂಡ್ ಬರ್ಡೇ ಸಹ ಸೆಲೆಬ್ರೇಟ್ ಮಾಡಿದ್ವಿ. ಸ್ವಲ್ಪ ಜೊತೆಗೆ ಎಲ್ಲರೂ ಸೇರಿ ಡ್ಯಾನ್ಸ್ ಸಹ ಮಾಡಿದ್ವಿ. ಬೇಗ ಡ್ಯಾನ್ಸ್ ಮಾಡಿ, ಬೇಗ ಎಂಜಾಯ್ ಮಾಡಿ, ಬೇಗ ಮಲಗಿದ್ವಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕಿತ್ತು. ನೋಡಿ, 5 ಗಂಟೆಗೆ ರೆಡಿಯಾಗಿ ನಿಂತು ಬಿಟ್ಟಿದ್ವಿ. ಜೀಪ್ ಬಂದು ನಮಗೋಸ್ಕರ ಕಾಯ್ತಾ ಇತ್ತು. ಇನ್ನೂ ನೋಡಿ, ಚಂದಮಾಮ ನಮಗೆ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಆಕಾಶದಲ್ಲಿ ಕಾಯ್ತಾನೇ ಇದ್ದಾರೆ ಅಲ್ವಾ? ಸೊ ಎಲ್ಲ ರೆಡಿ ಆದ್ವಿ. ಜೀಪಲ್ಲಿ ಕೂತು ಹೊರಟೇ ಬಿಟ್ವಿ. ಎಲ್ಲಿಗೆ ಹೊರಟದು? ದಾರಿ ನೋಡ್ತಾ ನಿಮಗೆಲ್ಲಾದರೂ ಹೋಗ್ತಾ ಇದ್ದೀವಿ ಅಂತ, ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೇನಾದ್ರು ಐಡಿಯಾ ಇದೆಯಾ? ಇಲ್ಲಾಂದರೆ ನಾ ಹೇಳ್ತೀನಿ. ಇಲ್ಲಿಂದ ನಮ್ಮ ಆಫ್ ರೋಡ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಹೊರಡುವಾಗ ಎಷ್ಟು ಕತ್ಲಿತ್ತು, ಈಗ ನೋಡಿ ಎಷ್ಟು ಬೆಳಕು ಬಂದಿದೆ. ಸೊ ನಾವು ಹೊರಟದು ಮಂಡಲ್ಪೇಟೆಗೆ. ಸೊ ಸೀನರಿ ನೋಡುವಾಗಂತೂ ತುಂಬಾ ಖುಷಿಯಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಜಾಗ. ನಮಗೆ ಇಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ರು. ಇಲ್ಲಿ ನಮ್ಮ ಗಾಡಿಯನ್ನು ಹಾಗೂ ನಮ್ಮ ಬ್ಯಾಗನ್ನೆಲ್ಲ ಚೆಕ್ ಮಾಡ್ತಾರೆ. ಪ್ಲಾಸ್ಟಿಕ್ಕನ್ನು ಎಲ್ಲೂ ಬಿಸಾಡಬೇಡಿ ಅಂತ ವಾರ್ನಿಂಗ್ ಸಹ ಕೊಟ್ಟು ಕಳಿಸ್ತಾರೆ. ನೋಡಿ ನಮ್ಮ ಆಫ್ ರೋಡ್ ಜರ್ನಿ ಹೇಗಾಗ್ತಾ ಇರುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿಯಾಗಿತ್ತು ಆಫ್ ರೋಡಲ್ಲಿ ಹೋಗುವಂಥದ್ದು. ನಾವು ಜೀಪಲ್ಲಿ ಆಫ್ ರೋಡ್ ಜರ್ನಿ ಹೋಗುವಾಗ ಖುಷಿಯಾದಷ್ಟು ಯಾವತ್ತೂ ಖುಷಿಯಾಗಿರಲಿಲ್ಲ ಜೀಪಲ್ಲಿ ಹೋಗುವಾಗ. ಜೊತೆಗೆ ಸೈಟ್ ಸೀಯಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟು ನೋಡಿದಷ್ಟು ಸಾಕು ಅಂತ ಅನಿಸೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಕೃತಿ. ಈ ಪ್ರಕೃತಿನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕೈಲಿದೆ. ನೋಡಿ ಇಲ್ಲಿ ಆಫ್ ರೋಡ್ದು ರೋಡ್ ಹೇಗಿದೆ ಅಂತ.
ನೀವು ಯಾವತ್ತಾರು ಆಫ್ ರೋಡ್ ಜರ್ನಿ ಹೋಗಿದ್ದೀರಾ? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಮಂಡಲ್ಪೇಟೆಗೆ ಯಾವತ್ತಾರು ವಿಸಿಟ್ ಮಾಡಿದ್ದೀರಾ? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು? ಎಷ್ಟು ಜನ ಹೋಗಿದ್ರಾ? ಫ್ಯಾಮಿಲಿ ಹೋಗಿದ್ರಾ? ಫ್ರೆಂಡ್ಸ್ ಹೋಗಿದ್ರಾ? ಅನ್ನೋದನ್ನು ಕಾಮೆಂಟಲ್ಲಿ ಹೇಳಿ. Can't forget the day we met. You look so fly in your red Corvette. Your hair, your look, your everything. When I see it all, I knew that you were mine. I'm in love with your hair, your lips, your silhouette in the moonlight shine. With my love, you won't ever be alone, my summer love. Been waiting for you, my love. ಬಹಳಷ್ಟು ದೂರ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ನ ಮಾಡಿಕೊಂಡು ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಿಕೊಂಡು ಬೆಟ್ಟದ ಮೇಲೆ ಹೋಗಿ ನಿಂತು ಪ್ರಕೃತಿ ನೋಡುವಾಗ ಆಹಾ, ಆ ಮೈಗಾಗಿರುವಂಥ ದನಿವೆಲ್ಲ ನೀಗಿಸಿಬಿಡುತ್ತೆ ಆ ಪ್ರಕೃತಿ. ಆ ಕಣ್ಣು ತುಂಬಿಸಿಕೊಳ್ಬೇಕು ಆ ಪ್ರಕೃತಿಯನ್ನು ನೋಡಿಕೊಂಡು. ತುಂಬಾ ಖುಷಿ ಆಯಿತು. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಈ ರೀತಿ ಕಲ್ಲಂತೂ ತುಂಬಾ ಇತ್ತಲ್ಲ. ಮಡಿಕೇರಿಯಿಂದ 11 ಕಿಲೋಮೀಟರ್ ದೂರದಲ್ಲಿರುವಂಥ ಜಾಗದ ಹೆಸರೇ ಮಂಡಲ್ಪೇಟೆ ಅಂತ. ಈ ಜಾಗ ಸಮುದ್ರಕ್ಕಿಂತ 1600 ಮೀಟರಷ್ಟು ಎತ್ತರದಲ್ಲಿದೆ. ನೋಡಿ, ನಿಂತು ನೋಡುವಾಗ ಮೋಡದ ಮೇಲೆ ನಿಂತಿದ್ದೀವಿ ಅನ್ನೋಂಥ ಅನುಭವ ಆಗುತ್ತೆ. ಈ ಜಾಗ ನೋಡೋಕ್ಕೆ ಸನ್ರೈಸಿಗೆ ಬಂದರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ನಾವು ಹೋಗೋಷ್ಟೊತ್ತಿಗೆ ಸೂರ್ಯದೇವ ಮೇಲೆ ಬಂದುಬಿಟ್ಟಿದ್ದ. ಆದಷ್ಟು ಈ ಪ್ರಕೃತಿಯನ್ನು ಕಣ್ಣಲ್ಲಿ ತುಂಬಿಕೊಂಡು ಹಾಗೂ ನಮ್ಮ ಫೋನಿನ ಕ್ಯಾಮ್ರಾದಲ್ಲಿ ತುಂಬಿಕೊಂಡು ಬಹಳಷ್ಟು ಫೋಟೋ ತೆಕ್ಕೊಂಡು ಅಲ್ಲಿಂದ ಹೊರಟೇ ಬಿಟ್ವಿ. ನಾ ಹೇಳಿದೆ ಅಲ್ಲ, ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ಅಲ್ಲಿ ತನಕ ನಿಮ್ಮ ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದು ಅಲ್ಲಿಂದ ನಿಮಗೆ ಜೀಪು ರೆಂಟಿಗೆ ಸಿಗುತ್ತೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಸೊ ನಾವು ಹೊರಟ್ವಿ ಮಡಿಕೇರಿ ಕಡೆ. ಈಗ ಇಲ್ಲಿಂದ ಸೀದಾ ನಾವು ನಮ್ಮ ಹೋಮ್ ಸ್ಟೇಗೆ ರೀಚ್ ಆದ್ವಿ. ಸೊ ನಮ್ಮ ಹೋಮ್ ಸ್ಟೇಯ ಹೆಸರಿದ್ದದು ಥ್ರಿಲ್ ಮೌಂಟೇನ್ಸ್ ಅಂತ. ನಮ್ಮ ಹೋಮ್ ಸ್ಟೇ ಬಂತು. ನಿಮಗೆಲ್ಲ ನಮ್ಮ ಹೋಮ್ ಸ್ಟೇಯ ಒಂದು ರೌಂಡನ್ನು ತೋರಿಸೋಣ. ಈ ರೀತಿಯಾಗಿ ಒಂದು ಕಾಟೇಜ್ ಇದೆ. ಎದುರಲ್ಲಿರುವಂಥ ಕಾಟೇಜಲ್ಲಿ ನಿಮಗೆ ಅಡುಗೆ ಮಾಡಿಕೊಡ್ತಾರೆ ಹಾಗೂ ಓನರ್ ಬಂದು ಇರಲಿಕ್ಕೋಸ್ಕರ ಆ ಕಾಟೇಜ್ ಇದೆ. ಈ ಹೋಮ್ ಸ್ಟೇಯಲ್ಲಿ ನಮಗೋಸ್ಕರ, ನಾವೆಲ್ಲ ಲೇಡೀಸ್ ಇದ್ದ ಕಾರಣ ನಮಗೋಸ್ಕರ ಫುಲ್ ಹೋಮ್ ಸ್ಟೇನ ನಮಗೆ ಬಿಟ್ಟುಕೊಟ್ಟಿದ್ರು. ಇಲ್ಲಿ ಒಳ್ಳೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ನಮ್ಮ ಹೋಮ್ ಸ್ಟೇ ನಾವಿದ್ದದು 1 ನೈಟ್ ಹಾಗೂ 1 ಡೇಗೋಸ್ಕರ. ನಮಗೆ ನೈಟ್ ಡಿನ್ನರ್ ಹಾಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ನಮಗೆ ಹೋಮ್ ಸ್ಟೇಯಲ್ಲಿ ಪ್ರೊವೈಡ್ ಮಾಡಿದ್ರು. ಈ ಹೋಮ್ ಸ್ಟೇಯಲ್ಲಿ ಹೈಜೆನಿಕ್ ವಾಶ್ರೂಮ್ಸು, ಒಳ್ಳೆ ಬೆಡ್ಡು ಹಾಗೂ ಒಳ್ಳೆ ಕ್ವಾಲಿಟಿಯ ಫುಡ್ಡನ್ನು ಪ್ರೊವೈಡ್ ಮಾಡಿದರು. ಈ ಹೋಮ್ ಸ್ಟೇ ಮಡಿಕೇರಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ನಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಡುಬು, ಚಟ್ನಿ, ಟೀ ಹಾಗೂ ಶೀರಾನ ಕೊಟ್ಟಿದ್ರು. ಈ ಹೋಮ್ ಸ್ಟೇ ಪಕ್ಕದಲ್ಲೇ ಒಂದು ಚಿಕ್ಕ ವಾಟರ್ಫಾಲ್ಸ್ ಥರ ಇದೆ. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ವಾಪಸ್ ರೆಡಿಯಾಗಿ ಫೋಟೋಸ್ ತೆಕ್ಕೊಂಡು ಹೊರಟೇ ಬಿಟ್ವಿ. ನಾವು ನೆಕ್ಸ್ಟ್ ಹೋದದ್ದು ಭಾಗಮಂಡಲ ದೇವಸ್ಥಾನಕ್ಕೆ ಹೋಗಿ ತ್ರಿವೇಣಿ ಸಂಗಮನ ನೋಡಿಕೊಂಡು ಮುಂದಕ್ಕೆ ಹೊರಟದ್ದು ತಲಕಾವೇರಿ. ತಲಕಾವೇರಿ ಅಂದರೆ ಗೊತ್ತಲ್ಲ ನಿಮಗೆ, ನಮ್ಮ ಜೀವನದಿಯಾಗಿರುವಂಥ ಕಾವೇರಿ ಉಗಮ ಆಗುವಂಥ ಸ್ಥಳ. ಈ ಜಾಗನ ನೋಡಿಕೊಂಡು ಕೈ ಮುಕ್ಕೊಂಡು ಅಲ್ಲಿ ಸಹ ತುಂಬಾ ಚೆನ್ನಾಗಿರುವಂಥ ಪ್ರಕೃತಿ ನಮ್ಮ ಕಣ್ಣಿಗೆ ಸಿಗುತ್ತೆ. ಹೀಗೆ ಈ ಪ್ರಕೃತಿನೆಲ್ಲ ನೋಡಿಕೊಂಡು ಮುಂದಕ್ಕೆ ಹೊರಟ್ವಿ. ಮುಂದಕ್ಕೆ ಹೋಗುವಾಗ ನಮಗೊಂದು ಅಂಗಡಿ ಸಿಕ್ಕಿತ್ತು. ಅಲ್ಲಿ ತುಂಬ ವೆರೈಟಿ ಆದಂಥ ವೈನ್ಗಳು ಸಿಗ್ತಾಯಿತ್ತು. ವೈನ್ ಅಂದರೆ ಬರೀ ದ್ರಾಕ್ಷಿಯಲ್ಲಿ ಮಾಡುವಂಥದ್ದಲ್ಲ, ಇಲ್ಲಿ ತುಂಬ ರೀತಿಯ ಹಣ್ಣುಗಳಲ್ಲಿ ಮಾಡುವಂಥ ವೈನ್ಗಳು ಸಿಗುತ್ತೆ. ಹಾಗೂ ಜೇನುತುಪ್ಪ,
ಹ್ಯಾಂಡ್ಮೇಡ್ ಚಾಕ್ಲೇಟ್ಸ್, ಸ್ಪೈಸಸ್, ಸೀಗೆಕಾಯಿ ಹಾಗೂ ಹ್ಯಾಂಡ್ಮೇಡ್ ಸೋಪು, ಚೆರ್ರಿ ಹಾಗೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸು, ಸ್ಪೈಸಸ್ ಎಲ್ಲ ಈ ಅಂಗಡಿಯಲ್ಲಿ ಸಿಗ್ತಾಯಿತ್ತು. ಹಾಗೆ ಒಂದು ರೌಂಡ್ ಹಾಕಿದ್ವಿ, ಬೇಕಾದದನ್ನು ತಗೊಂಡು ಮುಂದಕ್ಕೆ ಹೊರಟ್ವಿ. ನಾವು ನೆಕ್ಸ್ಟ್ ರೀಚ್ ಆದಂಥ ಜಾಗದ ಹೆಸರು ಕಾವೇರಿ ನಿಸರ್ಗಧಾಮ ಅಂತ. ಈ ಜಾಗ ಅಂತೂ ಶಾಪಿಂಗ್ ಮಾಡೋರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಎಷ್ಟು ನೋಡಿದರೂ ಅಂಗಡಿಗಳಂತೂ ಮುಗಿಯೋದೇ ಇಲ್ಲ. ಬಹಳಷ್ಟು ಶಾಲೆಗಳಿಂದ ಮಕ್ಕಳು ಬಂದಿದ್ರು, ಅವರಿಗೆಲ್ಲ ಶಾಪಿಂಗಿಗೆ ಇದೇ ಜಾಗದಲ್ಲಿ ನಿಲ್ಲಿಸಿದ್ರು. ಕಣ್ಣು ಹೋದಷ್ಟು ದೂರನೂ ಅಂಗಡಿಗಳೇ ಅಂಗಡಿಗಳು. ಅಂಗಡಿಲಿ ತಿರುಗಾಡಿ ಸುಸ್ತಾದ ಮೇಲೆ ತಿನ್ನಬೇಕು ಅನಿಸುತ್ತಲ್ಲ, ತಿನ್ನೋದಕ್ಕೂ ಅಲ್ಲಿ ಕಮ್ಮಿಲ್ಲ. ಬಹಳಷ್ಟು ತಿನ್ನೋಕ್ಕೆ ಐಟಮ್ಗಳು, ಶಾಪ್ಸ್ಗಳು ಇಲ್ಲಿತ್ತು. ಸೊ ಸ್ವಲ್ಪ ಶಾಪಿಂಗ್ ಮಾಡಿ ಇಲ್ಲಿಂದ ಮುಂದಕ್ಕೆ ಹೋದ್ವಿ. ಇಲ್ಲಿ ಶಾಪಿಂಗ್ ಜೊತೆಗೆ ಸ್ಕೇರಿ ಹೌಸಸ್ ಇತ್ತು. ನಾವು ಇಲ್ಲಿಂದ ನೆಕ್ಸ್ಟ್ ಹೊರಟದು ಟಿಬೇಟಿಯನ್ ಮೊನೆಸ್ಟ್ರಿ ಇರುವಂಥ ಗೋಲ್ಡನ್ ಟೆಂಪಲನ್ನು ನೋಡೋಕ್ಕೆ. ಈ ಗೋಲ್ಡನ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಯಾವತ್ತಾರು ಟಿಬೇಟಿಯನ್ ಗೋಲ್ಡನ್ ಟೆಂಪಲನ್ನು ವಿಸಿಟ್ ಮಾಡಿದ್ದೀರಾ? ನೀವೆಲ್ಲಿ ವಿಸಿಟ್ ಮಾಡಿದರೆ ನಿಮಗೇನು ಇಲ್ಲಿ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಈ ಗೋಲ್ಡನ್ ಟೆಂಪಲ್ನ ಸುತ್ತಮುತ್ತ ತಿರುಗಾಡಿ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಅಲ್ಲಿ ಸ್ಪೆಷಲಾಗಿ ಸಿಗುವಂಥ ಮೋಮೋಸ್ ತಿಂದ್ಕೊಂಡು ಊಟ ಮಾಡಿಕೊಂಡು ಹೊರಟೇ ಬಿಟ್ವಿ. ನಾವು ಬೆಳಗ್ಗೆ ಮಂಡಲ್ಪೇಟ್ ಹೋಗಿ ಬರೋಕ್ಕೆ ಜೀಪನ್ನು ಬುಕ್ ಮಾಡಿದ್ವಿ. ಹಾಗೂ ಮಡಿಕೇರಿನೆಲ್ಲ ತಿರುಗಾಡೋದಕ್ಕೆ ಒಂದು ಕ್ಯಾಬನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ಕ್ಯಾಬಲ್ಲಿ ನಮಗೆ ಕುಶಾಲನಗರ್ಗೆ ಡ್ರಾಪ್ ಮಾಡಿದ್ವಿ. ಸೊ ಗೋಲ್ಡನ್ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೂ ತುಂಬಾ ಡಿವೈನ್ ಫೀಲನ್ನು ಕೊಡ್ತು. ಇಲ್ಲಿ ಕುತ್ಕೊಂಡು 2 ನಿಮಿಷ ಕಣ್ಣು ಮುಚ್ಚಿದರೆ ಸಾಕು, ತುಂಬಾ ಖುಷಿಯಾಯಿತು. ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಹೊರಟೇ ಬಿಟ್ವಿ. ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಏನೆಲ್ಲ ಗಮ್ಮತ್ತಾಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಆ ನೆಕ್ಸ್ಟ್ ವೀಡಿಯೋಗೋಸ್ಕರ ನನ್ನ ಫ್ರೆಂಡು ನನಗೋಸ್ಕರ ಒಂದು ಚಾಲೆಂಜ್ ಕೊಟ್ಟಿದ್ದರು. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ನೋ ಇಲ್ಲೋ ಅನ್ನೋದು ಆ ವಿಡಿಯೋಗೋಸ್ಕರ ನೀವು ಕಾಯಲೇಬೇಕು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.